ಸಗಣಿ ಎಲ್ಲ ಏನಕ್ಕೆ ತಲೆ ಮೇಲೆ ಬಳ್ಕೊಂಡ್ ಬಂದಿದ್ದೀರಿ? ಏನಾಯ್ತಲ್ಲ ಎಲ್ಲಿ ನೋಡಿದ್ನಲ್ಲ ಕಮ್ಮಿ ದುರಂಕರ ನೀನ್ ಬೊಗಳ್ಬೇಕಾಯ್ತು. ಎಲ್ಲಿ ಹೋಗಿ ಒಂದ್ 3 ಗಂಟೆ ಪಂಚಾಯತ್ ಓಡ್ತಾರ ಈ ಗಂಡ್ ಪಾಪನ ಹೆಣ್ ಪಾಪನ ಮಿಕ್ಸ್ ಪಾಪು. ಗೈಸ್ ನಿಸರ್ಗ ಅವರು ಹೊಸ ಹೇರ್ ಸ್ಟೈಲ್ ಮಾಡ್ಸವ್ರು. ಹೆಂಗ್ ಕಾಣಿಸ್ತವ್ರ ಗೊತ್ತಾ? ಸೊ ತುಂಬಾ ಖುಷಿ ಆಯ್ತು. ಫ್ರೆಶ್ ಅಪ್ ಆಗಿ ನಾನ್ ಬಂದಿದ್ದೆ TS ಸಲೂನ್ಗೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಕೆರಾಟಿನ್ ಮಾಡ್ಸಕ್ಕೆ. ಹಂಗಿದೆ ನೋಡ್ತಿದ್ದೀರಲ್ಲ. ಸೊ ನಿಮಗೆ ಏನಾದ್ರು ಬೇಕಂದ್ರೆ TS ಸಲೂನ್ ವಿಸಿಟ್ ಮಾಡಿ. ಗೈಸ್ ಅವ್ರು ಹೆಂಗ್ ಕಾಣಿಸ್ತವ್ರೆ ಇದ್ರಲ್ಲಿ ಉಳಿದ ಕಣಂಗ್ ಕಾಣಿಸ್ತವ್ರು. ನೋಡೋ ರಿಯಲ್ ಆಗಿ ಹೋದಾಗ ಹೆಂಗ್ ಕಾಣಿಸ್ತಾರೆ ಅಂತ. ವಿಜಿ ಎಕ್ಸೈಟ್ ಆಗಿದೆ ಹೆಂಗ್ ಕಾಣಿಸ್ತಿದಾರೆ ಅಂತ ನೋಡಕ್ಕೆ. ನೋಡಿದ್ನಲ್ಲಪ್ಪ ರಿಯಲ್ ಆಗಿ ನೋಡಕ್ಕೆ. ವೇಟಿಂಗ್ ಫಾರ್ ಯು. ಹೆಂಗ್ ಕಾಣಿಸ್ತವ್ರೆ ನೋಡ್ಬೇಕು. ಒಂಥರ ಎಕ್ಸೈಟ್ಮೆಂಟ್ ಅದ ಅನ್ಕಲ್ರಿ. ತೆಗಿಲ ಮಸ. ಅಯ್ಯೋ ಗುಮಯ 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 ಬಂತು ಗುಮಯ ಬಂತು. ಹೋಗು ಹೋಗು. ಕೂದಲ ಕೂದಲ ಸಗಣಿ ಎಲ್ಲ ಏನಕ್ಕೆ ತಲೆ ಮೇಲೆ ಬಳ್ಕೊಂಡ್ ಬಂದಿದ್ದೀರಿ? ಯಾವ್ದು ಹಸಿದ ಓರಿದೆ ಇದು ಸಗಣಿ. ಪಾಪ ನಿಜ ಒಂದ್ ರೇಂಜ್ಗೆ ಮಚ ಚೆನ್ನಾಗಿದೆ. ಚೆನ್ನಾಗಿಲ್ಲ ಮಚ ನೀನ್ ಹೇಳು. 100 ಅಲ್ಲಿ 1% ಚೆನ್ನಾಗಿಲ್ಲ. ಆ ಕೂದ್ಲು ಹೆಂಗಿತ್ತು ಗೊತ್ತಾಗದ? ಹಳೆ ಕೂದ್ಲು ಚೆನ್ನಾಗಿರೋ ಹಳೆ ಕೂದ್ಲು ತಗೊಂಡು ಈ ತರ ಸಗಣಿ ಕೂದ್ಲು ಮಾಡ್ಕೊಂಡಿದೆ ಅಲ್ಲ. ಹಳೆ ಕೂದ್ಲು ಹೆಂಗಿತ್ತು ಮಚ? ಸಕ್ಕತ್ತಾಗಿದೆ ಅದು. ಹಳೆ ಕೂದ್ಲು ಹೆಂಗಿತ್ತು? ಏನ್ ಅನ್ಸುತ್ತೆ? ಸಕ್ಕತ್ತಾಗಿದೆ ಈ ಕೂದ್ಲು ಇಲ್ಲ ವಿಜಯ್ ಇಬ್ರು ಒಟ್ಟಿಗೆ ಮಚ. ಒಂದು ಕಕ್ಕ ಕೂದ್ಲು ಎಷ್ಟು ಚೆನ್ನಾಗಿರ್ತದೆ ಈ ಕೂದ್ಲಿಗೆ ಅಂತ. ಬಾ ಮುಂದೆ ಕೂತ್ಕೋ. ಬಾ 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 ಮುಂದೆ ಕೂತ್ಕೊಳ್ಳಲ್ಲ ಅಂತ ಹತ್ತು ಮಚ. ನೀನು ಜೀವನ ಗೆಳೆಯ ಸಗಣಿ ಕೂದಲು ಒಂದಿದ್ದು ಕುಡ್ಕೊಂಡಿರೋದ. ಸಗಣಿ ಕೂದ್ಲು ಅಲ್ಲ ಅಂತ ಪ್ರೂವ್ ಮಾಡಕ್ಕೆ ಹಚ್ಬೇಕಂತ ಅನ್ಬೇಡ. ವಿಷಯ ಏನಂದ್ರೆ ಇಲ್ಲ ಮಚ್ಚ ಇಲ್ಲಿ ಮಾಡಿದ್ರೆ ಕುಂತು ತೋರ್ಸಿದ್ರು. ಕುಂತು ನಿಸರ್ಗ ಕುಂತು ತೋರ್ಸಿಲ್ಲ. ಬಟ್ ವಿಜಿ ಹೊಡಿನಿಲ್ಲ. ಏನಕ್ಕೆ ಹೊಡಿತಲ್ಲ ಅಂತ ಅನ್ಬಿಟ್ಟು ನಿಸರ್ಗ ಕೇಳಿದ್ರೆ ವಿಜಿಗೆ ಅಯ್ಯೋ ನೀ ಕೂದಲು ನೋಡ್ಬಿಟ್ಟು ಹೊಡಿಬಾರ್ದು ಅಂತ ಹೇಳಪ್ಪ ನಂಗೆ ಹೇಳ್ತಾನೆ. ವಿಜಿ ನೀವೇನ್ ಪನ್ನನ ಕಟ್ಟಾರಲ್ವಾ? ಪನ್ನ ಗಿನ್ನ ಏನು ಇಲ್ಲ ಅವ್ರ ಜೊತೆ. ಇನ್ನು ಯಾಕೆ ಇಲ್ಲಿ ಅವ್ರು ಸ್ಟ್ರೈಟಿಂಗ್ ಮಾಡಿಸ್ಬಿಟ್ಟು ಮೈಂಡ್ ಬ್ಲಾಂಕಿಂಗ್ ಆಗೋಯ್ತು. ಮೈಂಡ್ ಬ್ಲಾಂಕಿಂಗ್ ನೈಸ್ಕಿರೋರೆ ನೈಸ್ ಕೂದ್ಲು ಅಂತನಾ? ಇಲ್ಲ ಆಕ್ಚುಲ್ ಆಗಿ ನಿಜ ಹೇಳ ಹೋದ್ರೆ ಮುದ್ದೆ ತರ ಕೂದ್ಲು ಮಾಡ್ಸ್ಕಬ. ಇಲ್ಲ ನೈಸ್ ಕೂದ್ಲು ಏನಂದಿನ ನೈಸಿ ಎಲ್ಲ ನೈಸಿ. ಆಕ್ಚುಲ್ ಆಗಿ ಮಚ ಚೆನ್ನಾಗೈತೆ. ಮುಂಚೆಗಿಂತ ಮುಂಚೆ ಹೋಲ್ಸ್ಕೊಂಡ್ರೆ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದ್ ಚೂರು ಜಾಸ್ತಿ ವೈಟ್ ಇದ್ರು ಫಾರಿನ್ ಅವ್ರ ತರ ಕಾಣಿಸೋರಿ. ಬಟ್ ಆದ್ರೆ ಸೀಟ್ ಬೆಲ್ಟ್ ಹಾಕಲ್ರಿ. ರೈಟ್ ಪರ್ಸನ್ ಗುಡ್ ಪರ್ಸನ್. ಇನ್ನೊಂಚೂರು ಬೆಳಗಿದ್ರೆ ಮಚ್ಚ ನಿಜ ಫಾರಿನ್ ಅವ್ರಂಗ್ ಕಾಣಿಸೋರು. ನಿನ್ನ ಕಲರ್ ಇದ್ರೆ ಮಚ್ಚ ಪಕ್ಕ ಫಾರಿನ್ ಹುಡುಗಿ. ಬಟ್ ಆದ್ರೂ ಬರಕ್ ಆಗಲ್ಲ. ಬಟ್ ನಿನ್ ಕಲರ್ ಎಲ್ಲ ಅವಳ ಹತ್ಕೆರ ನೀರ್ ಕುಡಿದ್ರು ಕಲರ್ ಬರಕ್. ಹತ್ಕೆರ ನೀರ್ ಕುಡ್ದಿ ಹತ್ಕೆರ ಮಗ ತೊಳ್ಕೊಂಡ್ರು ನನ್ ಮಗ ಕಲರ್ ಕೊಡಕದ್ದವಳು ಆಗಲ್ಲ ಮಚ್ಚ. ಮೂತಿ ನೋಡಿ ಹೆಂಗಾಗೋಯ್ತು? ನೈಸ್ ಆಗೋಯ್ತು ಮೂತಿ. ಕೂದಲು ನೈಸು ಮೂತಿ ನೈಸು ಎಲ್ಲ ನೈಸ್ ನೈಸ್. ಈಗ ನೈಸಿ ಅದ್ರ ಕ್ರೇಜಿ ಕಲರ್ ಇದೆ. ಹೆಂಗ್ ಮಾಡ್ಸ್ಕೊಂಡ್ ಒಳ್ಳೆ ಅದು 2 ದಿವಸದ ಬಾಯ್ ಆಟಗಳ 2 ದಿವಸ ಇರ್ತದ ಅಷ್ಟೇ. ಆಮೇಲೆ ಬುಡದಿಂದ ಮತ್ತೆ ಹೊಸ ಕೂದಲುಗಳು ಬರ್ತಾವಲ್ಲ ಅವೆಲ್ಲ ಡೊಂಕ ಪಿಂಕಿನೇ ಬರೋದು ಮಚ್ಚ. ಎಲ್ಲ ಬೆಳಿ ಕೂದಲಾಗ್ಬಿಟ್ಟವಲ್ಲ ಉದ್ರೋಯ್ತವ. ನೈಸ್ ಕೂದಲು ನೈಸಿ. ಆಗ ಬೋಳ್ ಬಿಡೆ ಮಾಡಿಸಿದ್ರಲ್ಲ ಏನಕ್ಕೆ ಇವೆಲ್ಲ ಮಾಡಿಸ್ತಾ? ವೇಸ್ಟ್ ತಾನೆ. ಬೋಳ್ ಬಿಡೆ ಮಾಡಿಸ್ತಾಳ ಅಂತ ದೇವ್ರಿಗೆ ಅರ್ಕೆ ಅನ್ಬಾರ್ದು. ಹಂಗಂದ್ರೆ ಕೊಡ್ಲೇಬೇಕು. ಸುಮ್ನೆ ಕೊಡ್ಲಿ ಅಂತ ಹಿಂಗ್ ಹೇಳ್ತಾರದು. ನೀನ್ ಕೊಡ್ಬೇಕು. ಅರ್ಕೆ ಆಗಿದ್ದ ಆದ್ರೂ ನಾನು ಓಡ್ಸು ಏನು
ಇರ್ಬೇಕು ಸುಮ್ನೆ ಜಾಸ್ತಿ ಮಾತಿಗಿಲ್ಲ ವಿಜಯ್, ಅರ್ಥ ಮಾಡ್ಕೋಬೇಕು. ಇಲ್ಲ ಮುಂಚೆಗಿಂತ ಈ ಸತಿ ಈ ಕೂದಲು ಓಕೆ ಸೆಟ್ ಆಯ್ತದೆ ಈ ಕೂದಲು ಅಲ್ವಾ ಮಚ್ಚ? ನಿಜ ಹೇಳಿ ಮಚ್ಚ, ನಿಜ ಕಣ. ಅವಲಿಂದ ನಿಜನೇ ಕಡೆ ಹೇಳ್ತಾರ ನಾನು ಸುಳ್ಳು ಹೇಳ್ತಿದ್ರು. ಸೋಟ್ ನೋಡಪ್ಪ ನೈಸ್ ಅಂತ ಹೇಳ್ತಾರ ನೈಸಿ ಸೈಡ್ ನೋಡ್ಲ ಸೋಟ್ ನೋಡ್ಲ. ಮಚ್ಚ ಸೀರಿಯಸ್ ಆಗಿ ಹೇಳು ವಿಜಯ್, ಓದ್ಸೋದಕ್ಕಿಂತ ಈ ಸತಿ ಒಂದ್ ರೇಂಜ್ ಓಕೆ ತಾನೆ? ನೋಡ್ಬೋದು, ಕಣ್ತಾಗ ನೋಡ್ಬೋದು ಕಳ್ಳ ಮಕನ. ಮುಂಚೆಗಿಂತ ಇವಾಗ ಕಣ್ ಮುಚ್ಕತಿದವಳು ಮಗ ಕಾಣ ತಕ್ಷಣ ಇವಾಗ ಕಣ್ಣು ಹಿಂಗ ಅಗ್ಲಿಸ್ಕ ನೋಡ್ಬೋದು ಹಿಂಗ ಹಂಗೆ ಕೂದಲೇ ಸಾಯಿಸ್ಬಿಡ್ಬೋದು ಕಲ ಯಾರು ಅಷ್ಟು ನೈಸ್ ಮಾಡ್ಸ್ಕೊಂಡ್ ಬಂದಿರೋದು. ಕೈಲಿ ಹಿಂಗ್ ಮೊದ್ರ ಸಾಕು ಹಂಗೆ ಅಲ್ಲೇ ಕಟ್ ಆಗ್ಬಿಡ್ತದೆ ಹಂಗೆ. ಯಾರು ಕಿರಿಗಿರಿಗೆ ಮಾಡಿದ್ರೆ ಇವಳೆ ಕರ್ಕೋಬೇಕಲ್ಲ. ಹುಡುಗರು ಕರಿಸ್ಬೇಡಿ, ಕರಿಸಿ ನೈಸ್ ನೈಸ್ ಆಗಿ ಹೊಡೆದ್ ಹಾಕ್ಬಿಡ್ತಾರ ಹಂಗೆ. ಎಲ್ರು ನೈಸ್ ಮಾಡ್ಕೊ ಹೊಡೆದಾಕಿದ್ರೆ ಇವ್ರು ನೈಸ್ ಎಲ್ಲ ಹೊಡೆದಾಕ್ಬಿಡ್ತಾರೆ. ಯಾವ್ದೋ ನೈಸ್ ಮಾಡೋಣ ಅಂತ ಕೇಸ್ ಬೇಕಾಗೈತೆ ಹಂಗೆ. ಯಾವ್ದೋ ನೈಸ್ ಹುಡುಗಿ ನೈಸ್ ನೈಸ್ ಆಗಿ ಡೀಲ್ ಮಾಡಾಕ್ಬಿಟ್ಟ. ಸೀರಿಯಸ್ ಆಗಿ ಮಚ್ಚ ನೆಕ್ಸ್ಟ್ ಲೆವೆಲ್ ಬಿಡ್ಬಿಚ್ಚಿ ನೀನಂತೂ. ನಕ್ಕಿ ನಕ್ಕಿ ಸಾಕಾಗೋಯ್ತು. ಒಬ್ರಿಗಂತೂ ಮಾತೇ ಗೊತ್ತಾಗಲ್ಲ. ಎಲ್ಲಿಯ ಯಾವಾಗ ನೈಸ್ ಕೂದಲು ಬಂದು ಆತ ನಿಂತಾಯ್ತು. ನೈಸ್ ಕೂದಲೇ ಎಲ್ಲ ಕೊಟ್ಟಿ ಆಗೋಯ್ತು ಈಗ ನಿನ್ ಲೈಫ್ಗೆ. ಆ ಕುಂಬ್ರು ಕೂದಲು ಹೆಂಗೆ ನೂಡಲ್ಸು ನೂಡಲ್ಸು ನೂಡಲ್ಸ್ ತಗೋಗಿ ನೂಡಲ್ಸ್ ಸ್ಕೂಲ್ ಇದ್ದಿದ್ರೆ ನೂಡಲ್ಸ್ ಸ್ಕೂಲ್ ಇದ್ರೆ ಅಟ್ಲೀಸ್ಟ್ ಒಂದ್ 5-6 ಹುಡುಗರು ನೋಡೋರು. ಇವಾಗ ನೈಟ್ ಸ್ಕೂಲ್ ಓಡಾಡ್ತಾ ಪಂಚಾಯತ್ ಓಡ್ತಾರದ ಹಂಗೆ ಗೊತ್ತಾಳಿರಪ್ಪ ಅಂತ ನೋಡಿ ಓಡ್ತಾ ಇರೋದು ಹಂಗೆ. ಜೀವನದಲ್ಲಿ ಇವರು ಯಾಕಾದ್ರೂ ಮಾಡಿಸ್ಬಿಟ್ಟು ಸ್ಟ್ರೈಟ್ ಲೈನ್ ಅನ್ಕೊಬಿಟ್ಟಿರ್ತಾರೆ. ಗೈಸ್ ಇವಾಗ ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡಿರೋದಕ್ಕೆ ನಿಸರ್ಗ್ ಅವರು ಒಂದು ಪಾರ್ಟಿ ಕೊಡಿಸ್ತವ್ರೆ. ಪಿಜ್ಜಾ ಪಾರ್ಟಿ, ಪಿಜ್ಜಾ ಈಟಿಂಗ್ ಚಾಲೆಂಜ್ ಪಾರ್ಟಿ. ಲವ್ ಯು ಶರತ್ ಬ್ರೋ, ಮೆನ್ಷನ್ ಇನ್ ಯುವರ್ ವ್ಲಾಗ್ ಫ್ರಮ್ ಚಿನ್ಮಯ್ ಎಸ್ಗೌಡ. ಗೈಸ್ ಚಾಕ್ಲೇಟ್ ಎಲ್ಲ ಕೊಟ್ಕೊರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಖುಷಿ ಆಯಿತು ನೀವು ಕೊಟ್ಟಿದ್ದು. ಹಿಂಗೆ ಸ್ವಲ್ಪ ವ್ಲಾಗ್ ಎಲ್ಲ ನೋಡ್ತಿರ್ತೀರಾ? ನಾನು ಮಿನಿ ವ್ಲಾಗ್ ಮಾಡಿದ್ದೀನಿ. ಓ ಸೂಪರ್ ಬ್ರೋ, ಒಳ್ಳೇದಾಗಲಿ. ಒಳ್ಳೆ ಸ್ಟೆಪ್ ತಗೊಂಡಿದ್ದೀರಾ, ಹಿಂಗೆ ಮಾಡ್ರಿ, ಕನ್ಸಿಸ್ಟೆನ್ಸಿ ಆಗಿ ಮಾಡಿ. ರವಿ ಅಂತ ರವಿ ಅಂತ ನಮ್ಮ ಅಪ್ಪ ಅವರು ಕ್ಲೋಸ್ ಫ್ರೆಂಡ್. ಹೌದಾ? ಓಕೆ ಬ್ರೋ, ಒಳ್ಳೇದಾಗಲಿ. ಗೈಸ್ ನಿಮ್ಮ ಅಕೌಂಟ್ ಏನು? ಅದು ರಾಯಲ್ ಕರ್ನಾಡು ಮಿನಿ ವ್ಲಾಗ್. ಗೈಸ್ ಇವ್ರ ಅಕೌಂಟ್ನ ದಯವಿಟ್ಟು ಫಾಲೋ ಮಾಡಿ, ಒಂದು ಲೈಕ್ ಕೊಟ್ಟು ಇವ್ರಿಗೂ ಸಪೋರ್ಟ್ ಮಾಡಿ, ನಮ್ಮ ಕನ್ನಡದವ್ರಿಗೆ. ಥ್ಯಾಂಕ್ ಯು. ಸರಿ, ನೇಮು ವಿಜಯ್ ಗೌಡ ಅಂತ. ಗೈಸ್ ಪಿಜ್ಜಾ ಬರೋಕ್ಕೋಸ್ಕರ ವೆಯ್ಟ್ ಮಾಡಿದ್ದಾವೆ. ಬಾರಿಸ್ತಾ 6 ಪೀಸ್ ಇದೆ, ಚೆನ್ನಾಗಿದಾ? ನಿಜ ಸುಮಾರಾಗಿದೆ, ಸೂಪರ್ ಆಗಿದೆ. ಗೈಸ್ ಪಿಜ್ಜಾ ಎಲ್ಲ ತಿಂದಾಯ್ತು. ಇವಾಗ ಇವರು ಅವರು ಪಿ ಜಿಗೆ ಹೋಯ್ತವ್ರೆ. ಇಲ್ಲಿ ಬಟ್ಟೆ ಕಿತ್ತಾಡ್ಕೊಂಡು ಬೈ ಬೈ ಹುಷಾರು. ಗೈಸ್ ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ನಾನು ಮನೆಗೆ ಹೋಗ್ಬೇಕು. ಗೈಸ್ ಇಲ್ಲಿ ನೋಡಿ ಇವು ಹೆಂಗ್ ಕಿತ್ತಾಡ್ತಾವೆ ಅಂದ್ರೆ. ಸಾಯಿ ಬಿಡು ಮಚ್ಚ ಬಟ್ಟೆ ನೋಡಿ ಇವರು. KG ಕಲ್ಲದ ಪೀಜಿಗೆ ಎತ್ತಾಕ್ತೀನಿ ಒಂದು 5 ನಿಮಿಷ. ಅದು ಯಾಕೆ ಹಂಗೆ ಆಡ್ತಿದ್ದೀರೋ? ಕೊಬ್ಬು ದುರಂಕಾರ ಕಮ್ಮಿ ಇದ್ದ ದುರಂಕಾರ. ನಿನಗೆ ದುರಂಕಾರ ನಂಗೆ ದುರಂಕಾರ ಅನ್ನೋ ವರ್ಡ್ ಗೊತ್ತಿಲ್ಲ. ಹಂಗೆ ಕೊಬ್ಬು ಹಂಗೆ. ಗೈಸ್ ಇದು 2 ದಿವಸದ ವ್ಲಾಗ್ ಆಗಿರ್ತದೆ. ಇದಾದ್ಮೇಲೆ ಮಾದೇವಕ್ಕನ್ನು ಡ್ರಾಪ್ ಮಾಡ್ಬಿಟ್ಟು ಬಂದಮೇಲೆ ನನ್ನ ಕಾರ್ ಕೆಟ್ಟೋಯ್ತದೆ. ಸೊ ಅದೇ ಸ್ಟಾರ್ಟ್ ಆಗಲ್ವಲ್ಲ ಕಾರು. ನೆನ್ನೆ ವ್ಲಾಗಲ್ಲಿ ಗೊತ್ತಾಗಿರ್ತದೆ ನಿಮಗೆ, ಸ್ಟಾರ್ಟ್ ಆಗಲ್ಲ ಕಾರು. ಆಮೇಲೆ ಹೆಚ್ಚು ಕಮ್ಮಿ ಒಂದು 2:45, 2:30, 3 ಗಂಟೆ ಹತ್ತಿರ ಟೈಮಲ್ಲೇನೋ ನಾವು ಮನೆಗೆ ಬರ್ತೀವಿ. ನಾನು ಅಷ್ಟೊತ್ತಿನ ಮೇಲೆ ಮನೆಗೆ ಬಂದಿದ್ದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಿರ್ತದೆ. ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ಹೆಂಗಿರ್ತದೆ ಇವಾಗ ನೋಡ್ರಿ. ಗೈಸ್ ಇವಾಗ ಬೆಳಗಿನ ಜಾವ 6 ಗಂಟೆ. ಯಾಕಪ್ಪ ಏನಾಯ್ತಪ್ಪ? ಏನಾಗದ್ರಲ್ಲಿ ನೀನ್ ಸತ್ಯ ಹೇಳಕಂತ ನೀನ್ ಹಂಗ ಹೋಗು. ನೀನ್ ಹೋಗ್ಬೇಕಾಯ್ತು. ಎಲ್ಲಿ ಹೋಗಿ 3 ಗಂಟೆ ಕಾರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಕಾರ್ ಫೋನ್ ಮಾಡಿ ಹೇಳಿ. ನೀನು 3 ಗಂಟೆ ರಾತ್ರಿ ಬಂದಿದೆಯಲ್ಲ. ನಾನು ಹೇಳ್ದಂಗೆ ಅದಕ್ಕೆ ನಿಂಗೆ ಫೋನ್ ಮಾಡ್ಬಿಟ್ಟು ಕೇಳಿಸಿದ್ದು ನಾನು. ಅದಕ್ಕೆ ಬೀಗ ಕೊಟ್ಟು ಕಳ್ಸಿದ್ದು ನಿಮ್ಗೆ. ನಾನ್ ಬೇಕು ಅಂತ ಲೇಟ್ ಮಾಡ್ನೆ. ಅವನ್ನ ಎತ್ತ ಕರ್ಕ ಹೋಗಿದ ಅಲ್ಲ ನಾವು ಕಾರ್ ಸ್ಟಾರ್ಟ್ ಆಯ್ತಿಲ್ಲ ಅಂದ್ರೆ ಅವ್ನ್ ಕರ್ಸತ್ತಪ್ಪ. ಅವನೇನ್ ಮಾಡ್ದಾನು ಕಾರ್ ಸ್ಟಾರ್ಟ್ ಆಗ್ದಾರ ಅವ್ನು ಮಾಡಿಸ್ತಾನ. ಸ್ಟಾರ್ಟ್ ಮಾಡಿಸ್ತಾರ. ನಾವು ಒಟ್ಟಿಗೆ ಬರೋವು ಕಾರು ಕಂಪ್ನಿಯವ್ರು ಬಂದು ಎತ್ಕೋಗ ಅವ್ರು ಟೋ ಮಾಡ್ಕೊ ಹೋಯ್ತೀನಿ ಅಂತ ಅಂದಿದ್ದು.
ಅದ್ರ ಕೊನೆಗೆ ಅವರೇ ಇದು ಸ್ಟಾರ್ಟ್ ಮಾಡ್ಕೊಟ್ರು. ಕಾರ್ ತಕೊಂಬಂತ ಅಡ್ಡ ಚಿಟ್ಟಿಯಾಗಿ ಅವನಾರು ಹೊಡ್ಕೊ ಹೋದ್ರ ಸ್ಕೂಟ್ರ್ ಪೌಡ್ರನು 3 ಗಂಟೆ ರಾತ್ರಿ ಹಂಗ ಅಡ್ಡ ಚಿಟ್ಟಿಯಾಗಿ ನಿಲ್ಸ್ಬಿಟ್ಟು ಬಂದಿದೆ. ಅಪ್ಪ ಸೈಡ್ಗೆ ಹಾಕವ್ ನೀ ಎಲ್ಲಿ ನಮ್ಮ ಆಚೋರಿ ಬೀದಿಲಿ ನಿಲ್ಸಿರೋದು. ಅಚ್ಚೋರಿ ಬೀದಿಲೆ ಕಣ ಹೋಗೋದಕ್ಕೆ ನಾನು ನೋಡ್ನಿಲ್ವಾ, ನಾನು ನಾ ಅಲ್ಲಿ ನೀ ಬಂದಾಗೆಲ್ಲ ದುಡ್ಡು ಕೊಡ್ತಾ ಅಲ್ಲಿ ಲೆಕ್ಕಾಚಾರ ಆಗ್ತಾ ನಿಂತಿಲ್ವಾ. ಸರಿಯಪ್ಪ, ಗುಡ್ ನೈಟ್ ಅಪ್ಪ. ಗೈಸ್ ನಾವು ಇವಾಗ ಎಕ್ಸಾಮ್ ತಪ್ಪಾಯ್ತಿರಪ್ಪ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನೋಡೋಣ ಬೆಳಗಿನ ಜಾವ ಒಂದು 6:30 ಹಂಗೆ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನನಗೆ ಎಕ್ಸಾಮ್ ಅದೇ ಮೇನ್ ಎಕ್ಸಾಮು, ಲಾಸ್ಟ್ ಎಕ್ಸಾಮ್ ಇದೆ. ಇಷ್ಟು ಮುಗಿದ್ರೆ ಮುಗೀತು, ಒಂಥರ ನೆಮ್ಮದಿ ಆಯ್ತದೆ ಅನ್ಕೊಳ್ರಿ. 30ನೇ ತಾರೀಕು ಇವತ್ತೇ ಲಾಸ್ಟು, ಮುಗಿಬಿಟ್ರೆ ಸಾಕು. ನಿನ್ನೆ ನಾನು ಒಟ್ಟಿಗೆ ಬಂದಿದ್ದು ಹತ್ತತ್ರ 2:45-3 ಗಂಟೆ ಆಗಿತ್ತು ಅನ್ಕೊಳ್ರಿ. ಮಲ್ಕೊಂಡಿರೋದು ಒಂದು 3-3.5 ಗಂಟೆ ಅಷ್ಟೇ ಮಲ್ಕೊಂಡಿರೋದು, ಜಾಸ್ತಿನೂ ಮಲ್ಕೊಂಡಿಲ್ಲ. ಇವತ್ತು ಫ್ಯಾಮಿಲಿ ಲಾ ಅಷ್ಟೊಂದೇನು ಕಷ್ಟ ಇರಲ್ಲ ಅನ್ಕೊಳ್ರಿ, ಈಸಿ ಇರ್ತದೆ. ಬನ್ನಿ ಇವಾಗ ಎಕ್ಸಾಮ್ ಬರೆಯಕ್ಕೆ. ನಮ್ಮ ಅಣ್ಣ ನೋಡ್ರು ಎಷ್ಟು ಮಗ ಮನ್ಕತಾರೆ ಹಾಲು ಕುಡ್ಸ್ಬಿಡು ವಿಜಿ. ಈಗ ಕುಡ್ಸ್ಲಾ ಪ್ಯಾಕೆಟ್ ಅಲ್ಲಿ ರೂಢಿ ಈಗ ಜಿನ್ನಳಿ ಕುಡ್ಸಿದಾರ ನನ್ನ ಮಗನೇ ಕುಡ್ಸಂಗೆ. ಅಲ್ಲ ಇವಾಗ ಇದನ್ನೇ ನಮ್ಮ ಪಾಪ ಮಾಡ್ಕೊಬಿಡ ಮತ್ತೆ ಮಾಡ್ಕೊಳ್ಳೋಬಿಡ ಮತ್ತೆ ಮಾಡ್ಕೊಳ್ಳೋಬಿಡ ನಮ್ಮ ಪಾಪ. ಸರಿ ಆಯ್ತು, ನಾನು ಎತ್ಕೊ ಓಡಾಡ್ತೀನಿ ಪಾಪ. ಇದಲ್ಲಪ್ಪ ಯಾವ ಏನ್ ಕುಡ್ಸಿಲ್ಲ ಹಾಲ ಈ ರೇಂಜ್ ಪೌಷ್ಟಿಕ ಕಾಂಶ ಕತ್ತಾಲು ಒಂಟೆ ಹಾಲು. ಈ ಗಂಡು ಪಾಪನ ಹೆಣ್ಣು ಪಾಪನ ಮಿಕ್ಸ್ ಪಾಪು ಅದು ಅರ್ಧ ಇದು. ನನ್ನ ಮಗನೇ ಕಾಲೇಜ್ ಟೈಮ್ ಆಯ್ತು. ಸರಿ ಗೇಸ್ ನಮ್ಮ ಅಣ್ಣ ಮಲ್ಲಿಗೆ ಒಂದು ಒಳ್ಳೆ ನೆಮ್ಮದಿ ನಿದ್ದೆ ಹೊಡಿತವನೆ. ನಾನು ಬಿಸಿನ ಬೇಗ ಎದ್ದು ಗೇಸ್ ನಮ್ಮ ಅಣ್ಣ ನೋಡಿ ಬಾಹುಬಲಿ ತರೋದು. ಅಣ್ಣ ನಿಂಗೆ ಅದು ಏನೇನು ಅಲ್ಲ ಅನ್ಕೋ, 5 kg ಇದ್ದಾಗ ನಿಂಗೆ ಅದು 25 kg. ಗೇಸ್ ನೆನ್ನೆ ಬಂದು ಈಚೋರಿ ಗಾಡಿ ನಿಲ್ಸಿ. ದೊಡ್ಡಮ್ಮ ಗುಡ್ ಮಾರ್ನಿಂಗ್. ನೋಡಿ ಇದು ಕರೆಕ್ಟಾಗಿ ರೋಡ್ ಮಾಡಿಲ್ಲ. ಅಲ್ಲಿ ಒಂದು ಪ್ರಾಬ್ಲಮ್ ಐತೆ ಅನ್ಕಲ್ರಿ, ಎಗ್ರಿಸ್ಬೇಕು ಕಾರ್ನ, ಟೈರ್ ಸ್ವಲ್ಪ ಏನೋ ಆಗ್ಬೋದು. ಗೇಸ್ ನಮ್ಮ ವಿಜಯ್ ಅವ್ರ ಮಾಮ್ಸ್ ಮತ್ತೆ ಅತ್ತೆ. ನಮಸ್ತೆ. ಮಾಮ್ಸ್ ನಮಸ್ತೆ. ಒಳ್ಳೇದಲ್ಲಿ ಇದೇ ನೋಡಿ ನಮ್ಮ ಕಾಲೇಜು. ಇವಾಗ ಇಲ್ಲೇ ಒಂದು ಫಾಸ್ಟ್ ಫುಡ್ ಅಂಗಡಿಲಿ ತಿಂಡಿ ಮಾಡಕ್ಕೆ ನಾನು ಮಚ್ಚ. ಹಾಯ್, ಆರಾಮ? ಓದಿದ್ಯಾ ಚಂದ್ರ? ಓದಿದ್ಯಾ ಮಚ್ಚ? ನೀ ನನ್ನ ಮಗನೇ ಓದಿರ್ತೀವಿ. ಬರೀನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಜೊತೆಗೆ ನಾನು ಇರ್ತೀನಿ, ಅಲ್ಲೇ ಇಳಿಸ್ಬಿಟ್ಟು ನಾನು ಕಾಲೇಜ್ ತಗೊಂಡು ಇವಾಗ ನಾನು ನಮ್ಮ ಚಂದ್ರನ ಹೋಯ್ತಾವೆ. ಇವಾಗ ಹೋಗ್ಬಿಟ್ಟು 9 ಗಂಟೆ ಏನೋ ಒಳಗೆ ಹೋಗ್ಬೇಕು. ಇವಾಗ 8 ಗಂಟೆ, ಇನ್ನೊಂದು ಸ್ವಲ್ಪ ಹೊತ್ತು ಓದ್ಕೊಬಿಟ್ಟು ಎಕ್ಸಾಮ್ ಬರೆಯೋಕೆ ಹೋಗೋ ಮನೆ. ನೋಡಿ ಎಲ್ಲ ಎಕ್ಸಾಮ್ ಬರೆಯೋಕೆ ಫೈನಲಿ ಕೊನೆಗೂ ಲಾಸ್ಟ್ ಎಕ್ಸಾಮ್ ಮುಗಿತು. ಎಷ್ಟು ಮಳೆ ಬರ್ತದೆ ಅನ್ಕೊಳ್ರಿ, ಹನಿ ಮಳೆ. ಈ ಎಕ್ಸಾಮ್ ಮುಗಿದೋಗಿರೋದಕ್ಕೆ ಖುಷಿಗೋ ಬೇಜಾರಿಗೋ ಮಳೆ ಹೋಯ್ತಾರಂಗದೆ, ಅದು ಮೇಲಿಂದನೂ ಹೊಳ್ತಾರಂಗದೆ, ಮಾತೇ ಇಲ್ಲ. ಮತ್ತೆ ಇವತ್ತಿನ ಎಕ್ಸಾಮು ಚೆನ್ನಾಗಿ ಬರ್ದೆ ಅನ್ಕೊಳ್ರಿ, ಖುಷಿ ಆಯ್ತು ನನಗೆ. ಈ ಸೆಮ್ಮಲ್ಲಿ ಎಕ್ಸಾಮ್ ಚೆನ್ನಾಗಿ ಮಾಡೋನಿ. ಹತ್ರ 3 ಸಬ್ಜೆಕ್ಟೇನೋ ಪಾಸ್ ಆಗೋ ರೇಂಜಿಗೆ ಬರ್ದವನಿ. ಒಂದೇ ಒಂದು ಸಬ್ಜೆಕ್ಟು ಕರೆಕ್ಟಾಗಿ ಬರ್ದಿರಲಿಲ್ಲ ಅಷ್ಟೇ. ನೋಡುವ ಏನಾಯ್ತದೆ ಅಂದ್ಬಿಟ್ಟು. ಬಟ್ ಇವಾಗ ಆ ಟೈಮ್ ಬಂದು 12:15 ಏನೋ ಆಗೋದು, 12:15 ಮುಗಿಯೋದು. ನಾನು ಇನ್ನೊಂದು ಕಾಲ ಅಂದರೆ ನಾನು ಎಲ್ಲ ಕ್ವಶನ್ಸು ಮುಗಿಸಿದ್ವಿ, ಎಲ್ಲನೂ ಅಟೆಂಡ್ ಮಾಡಿದ್ವಿ. ಒಂದೇ ಒಂದು 10 ಮಾರ್ಕ್ಸ್ ಕ್ವಶನ್ ಒಂದು ಹುಟ್ಟಿ ಇನ್ನು 72 ಮಾರ್ಕ್ಸ್ ಅಟೆಂಡ್ ಮಾಡಿದ್ವಿ. ನೋಡುವ ಏನಾಯ್ತದೆ ಅಂದ್ಬಿಟ್ಟು. ಹೋಪ್ ಫಾರ್ ದ ಬೆಸ್ಟ್. ಗೈಸ್ ಮಳೆನೇ ಜೋರಾಯ್ತು. ಬೇಗ ಎದ್ದು ಬಂದು ನೀವೆಲ್ಲ ಪಾಸ್ ಆಗಿದ್ದೀರಂದ್ರಲ್ಲಿ. ಪೇಜ್ ಬರ್ದಿರೋದು 33. ಎಷ್ಟೊತ್ತಿಗೆ ಎದ್ದು ಬಂದ? ಈಗ ಇವಾಗ 12 ಕಾಲಲ್ಲಿ ನನ್ನ ಮಕ್ಕಳು ತಲೆಗೆ ಶೂಟ್ ಆಗ್ತವ್ರಿ. ಯಾವ 12 ಕಾಲಿಗೆ ಎದ್ದು ಬಂದಿಲ್ಲ ಇವರು, ಇನ್ನೂ ಬೇಗನೆ ಬಂದವ್ರೆ. ಬಿಜಿ ಲೋಫರ್ ನನ್ನ ಮಗ ಕಾರ್ ಲಾಕ್ ಹಾಕೋ ಎಲ್ಲಿಗೂ ಹೊಂಟೋಗೋನೆ. ಫೋನ್ ಮಾಡಿದ್ವಿ, ಒಂದು 5 ನಿಮಿಷ ಬರ್ತೀನಿ ಅಂತಂದ. ಬಿಜಿ ಲೋಫರ್ ನನ್ನ ಮಗ ಕರ್ಕೋಗಿದ್ದಂತೆ. ಇವನು ನನ್ನ ಫ್ರೆಂಡ್ ಮಾಡ್ಕೊಬಿಟ್ಟಿಯಮಿ. ಗಂಡಾಗ್ಲಿ ಸಿಗಂಗಿಲ್ಲ, ಬುಟ್ಟಿಗೆ ಹಾಕಬಿಡೋ ನನ್ನ ಮಗನೇ. ನಾನು 1/4 ಗಂಟೆ ಹಿಂದೆ ಎದ್ದು ಬಂದಿದ್ದು, ನಿಮಗೋಸ್ಕರ ಕಾಯ್ತಿದೆ. ಚೆನ್ನಾಗಿ ಬರ್ದ ಎಕ್ಸಾಮ್ ಬರ್ದೆ ಮತ್ತೆ ಪಾಸ್ ಇದೆಯಾ? ಆದ್ರೂ ಹೇಳ್ತೀನಿ ಕೇಳಿಸ್ಕೊಳ್ಬೇಕಾದ್ರೆ, ಈ ಸೆಮ್ಮಲ್ಲಿ ಜಾಸ್ತಿ ಸಬ್ಜೆಕ್ಟ್ ಪಾಸ್ ಮಾಡೋದು ಯಾರು ಅಂದ್ರೆ ನಾನೇ. ಪಕ್ಕಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಇವನು 12:15 ಗಂಟೆನೂ ಬರೀತಾನೆ, ಬಟ್ ಆದ್ರೂ ಪಾಸ್ ಆಗಲ್ಲ. ಅದು ನನಗೆ ಕಾನ್ಫಿಡೆಂಟ್ ಅದೇ. ಮತ್ತೆ ನಾನು ಪಾಸ್ ಆಯ್ತೀನೋ ಇಲ್ವೋ ಅನ್ನೋದು ಕಾನ್ಫಿಡೆಂಟ್ ಗಿಂತ ಜಾಸ್ತಿ ನೀನ್ ಫೇಲ್ ಆಯ್ತಿ ಅಂತ ಕಾನ್ಫಿಡೆನ್ಸ್. ಅದು ಬ್ರೇಕ್ ಮಾಡೋಕೋಸ್ಕರನೇ ಈ ಸತಿ ಚೆನ್ನಾಗಿ ಮಾಡಿದೀನಿ ಮಚ್ಚ. ನೀವು ಯಾವಾಗ ನೋಡಿದ್ರು ಪಿನ್ ಹಿಡ್ಕೆ ಬರೀ ಕೆತ್ತಾನೆ ಇರ್ತಾನೆ. ಬಟ್ ಎಕ್ಸಾಮ್ ರಿಸಲ್ಟ್ಸ್ ಬಂದ್ರೆ ಫೇಲ್ ಆಗಿ ನಾವೇನ್ ಮಾಡಕ್ಕೆ ಎಷ್ಟು ಬ್ಯಾಕ್ ಹೇಳು? ಬ್ಯಾಕಾ ಎಷ್ಟು
ಹೋದ ಸೆಮ್ಮಲ್ಲಿ ಎಷ್ಟು 3 ಐತೆ. ನಮ್ಮ ಅಕ್ಕನ ಮದುವೆಯಲ್ಲಿ ಒಂದೊಂದು ಪಾಸ್ ಮಾಡಿದ್ದು ಅದ್ರಲ್ಲಿ 3 ಅದ್ರಲ್ಲಿ 4 ಟೋಟಲ್ ಒಂದು 9 ಹೊತ್ತು ತಾನೆ. ಇಲ್ಲ 9 ಇಲ್ಲ ಮುಸ್ಕ ಕೂತ್ಕೊ ಮಗನೇ. 8 4 3 ಎಷ್ಟು ನಂದು 8 9 ಅವೆ. ಇಬ್ರು ಏನ್ ಡಿಫ್ರೆನ್ಸ್? ನನ್ನ ಲೈಫಲ್ಲಿ ಒಂದ್ಸತಿ ನೀ ಅವಕಾಡೋ ಹಣ್ಣು ತಿಂದಿಲ್ಲ, ಇವತ್ತು ತಿನ್ಬೇಕು ಅಂದ್ಬಿಟ್ಟು ಬಂದೆ. ಚೆನ್ನಾಗಿರ್ತದೆ ಗೈಸ್. ಡ್ರ್ಯಾಗನ್ ಫ್ರೂಟ್ ಇದು ಗೈಸ್. ಇಲ್ಲ ಸ್ಟಾರ್ ಫ್ರೂಟ್ಸ್ ಅಂತೆ. ಅದು ಅದೇ ಡ್ರ್ಯಾಗನ್ ಫ್ರೂಟ್. ಈ ಪಕ್ಕದಲ್ಲಿ ಇರೋದು ಸ್ಟಾರ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್. ಗೈಸ್ ನಮ್ಮ ಅರಮನೆ, ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು. ಇವಾಗ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದವನೇ, ಜೊತೆಗೆ ನಿಸರ್ಗ ಅವರು ಬಂದವ್ರೆ. ಆನ್ ದಿ ವೇ ಇವ್ರನ್ನ ಪಿಕ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬಂದೆವು. ಇವತ್ತು ಗುರುವಾರ ಅಲ್ವಾ, ಆಮೇಲೆ ಒಳ್ಳೇದು ಮಾಡಲಿ. ನಿಸರ್ಗನ ಥರ ಬುದ್ಧಿವಂತೆ ಇನ್ನೊಂದು ನೋಡೇ ಇಲ್ಲ ನಾವು. ಕಾಲನ್ನ ಇಲ್ಲಿ ನೋಡಿ, ಕಾಲನ್ನ ಅದೇ ನಲ್ಲಿ ತೊಳ್ಕೊಂಡವಳೆ. ಆ ನಲ್ಲಿ ಕಾಲು ತೊಳ್ಕೊಬಿಟ್ಟು ಪಕ್ಕದ ನಲ್ಲಿಗೆ ಹೋಗ್ಬಿಟ್ಟು ನಾ ಕೈ ತೊಳ್ಕೊಬರ್ತೀನಿ ಅಂತ ಹೋಯ್ತವಳೆ. ಅದೇ ನಲ್ಲಿ ಕೈಯು ಕಾಲು ಎಣ್ಣೆ ತೊಳ್ಕೊಬರ್ತಿತ್ತಾನೆ. ಮೆಂಗಿ ನೈಸ್ ಮೆಂಗಿ. ನೀನು ನೈಸ್ ಕೂದಲು ಯಾವಾಗ ಮಾಡಿಸ್ತು ಅವಾಗಲೇ ಮೆಂಗಿ ಆಗೋದಕ್ಕಂತ ಬೇಕು ಕೂದಲು ಒಳ್ಳೆ ಹೆಂಗ ದೇವಸ್ಥಾನನೇ ಕ್ಲೋಸ್ ಆಗಿಬಿಟ್ಟಿದೆ. ಈ ಕಡೆ ನಾನು ಸ್ನಾನನೂ ಮಾಡಿಲ್ಲ, ದೇವಸ್ಥಾನದ ಒಳಗೆ ಹೋಗಂಗಿಲ್ಲ. ಅದಕ್ಕೆ ಆ ಕಡೆ ಹೋಗಿದ್ದು ಬಂದು ದೇವಸ್ಥಾನನೇ ಕ್ಲೋಸ್. CB ಕೈ ಕದಿಯೋಕೆ ಅಂತ ಬಂದು, ಬಟ್ ಆಲ್ರೆಡಿ ಅಲ್ಲಿ ಇಬ್ರು ಕದ್ಬಿಟ್ಟವ್ರೆ. ವಾಟ್ ಹ್ಯಾಪನ್? ಫೋನ್ ಬೀಳಿಸಿದ್ರು CB ಕೈ ಎತ್ಕೊಂಡವನೇ ಅಂದ್ಬಿಟ್ಟು ವಿಜಯ್ CB ಕೈಗೋಸ್ಕರ ಜಗಳ ಆಡ್ತಾ. ಇವಾಗ CB ಕೈ ಕದಿಯಕ್ಕೆ ಅಂದ್ಬಿಟ್ಟು ಬಂದೇವಿ. ಮೇಲ್ ಟಾಪ್ ಅಲ್ಲವೇ. ಅರಂಡಲ್ಲಿ ಬಿದ್ದವ ಯಾಕೋ ಮಚ್ಚ ಏನಾಯ್ತಲ್ಲ? ಎಲ್ಲಿ ಹೊಡೆದ್ನಲ್ಲ ಕಣ್ಣ? ಏನಾಯ್ತು? ಇಲ್ಲ ಕಣ್ಬಿಡು, ಕಣ್ಗಲ್ಲ ಕಣ ಕೈಗೆ. ಮತ್ತೆ ಕಣ್ಣು ಯಾಕೆ ಹಂಗೆ ಮುಚ್ಕೊಂಡಿದ್ಯಾ? ಇದ್ರಲ್ಲಿ ಸಾಕು ಗೈಸ್. ಅಲ್ಲಿ ನೋಡಿ ಎಷ್ಟು ಎಫರ್ಟ್ ಆಗಿ ರೀಲ್ಸ್ ಮಾಡ್ತಾವ್ರೆ ಅಂದ್ಬಿಟ್ಟು. ಅವ್ರ ರೀಲ್ಸ್ ನಿಮ್ಗೆ ಕಾಣಿಸ್ದಾಗ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡ್ಕೊಂಡು ಫಾಲೋ ಮಾಡಿ, ಅವ್ರನ್ನ ಬೆಳೆಸಿ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್, ನಮ್ಮ ಫ್ರೆಂಡ್ಸ್ನ ಗೈಸ್. ರೀಲ್ಸ್ ಶೀಟೆಲ್ಲ ಹೋಗಿತ್ತು. ಇವಾಗ ನಿಸರ್ಗ ಅವ್ರನ್ನ ಡ್ರಾಪ್ ಹಾಕ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ಬೇಕು. ಬನ್ನಿ. ರೀಲ್ಸ್ ಆಲ್ರೆಡಿ ನನ್ನ ಅಕೌಂಟಲ್ಲಿ ಮತ್ತು ನಿಸರ್ಗ ಅವ್ರ ಅಕೌಂಟಲ್ಲಿ, ವಿಜಯ್ ಅಕೌಂಟಲ್ಲಿ ಅಪ್ಲೋಡ್ ಆಗಿರ್ತದೆ, ಚೆಕ್ ಮಾಡಿರಿ. ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಗೈಸ್. ಡ್ರೈ ಫ್ರೂಟ್ಸ್ ಸ್ವಲ್ಪ ಖಾಲಿ ಆಗಿತ್ತು, ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ವಿ ಗೈಸ್. ಡ್ರೈ ಫ್ರೂಟ್ಸ್ ತಗೊಂಡಾಯ್ತು, 2,000 ಆಯ್ತು ಇದಕ್ಕೆ ಗೈಸ್. ಇವಾಗ ಎಲ್ಲ ಕಡೆ ಸೇಲ್ ನಡೀತಾ ಅದಲ್ಲ, ಅದಕ್ಕೋಸ್ಕರ ಏನೇನೈತೆ ಏನಾದರೂ ಬಟ್ಟೆ ಗಿಟ್ಟೆ ತಗೊಳ್ಳವ ಅಂತ ಅಂದ್ಬಿಟ್ಟು ಬಂದಿದ್ವಿ. ಇನ್ನೇನೋ ಬಿದ್ದಿದೆ ಇಸ್ರಾರು. ಗೈಸ್ ಶಾಪಿಂಗ್ ಎಲ್ಲ ಮಾಡಾಯಿತು. ಜೊತೆಗೆ ಮೋದಿವಕ್ಕನ್ನು ಡ್ರಾಪ್ ಮಾಡಿ, ಇಸ್ರಾರು ಡ್ರಾಪ್ ಮಾಡಿ, ವಿಜಿನೂ ಹೊರಟಿಗೆ ಹೋದ. ನಾನು ನಮ್ಮ ಮಟ್ಟಿಗೆ ಬಂದು ಸೇಲು ಒಂದು ಅಂಥ ಕಲೆಕ್ಷನ್ ಏನು ಇರಲಿಲ್ಲ ಅನ್ಕೊಳ್ರಿ ಗೈಸ್. ಎಲ್ಲ ಹೊಸ ಜಿಗಿ ಅಂತಿದ್ರು. ಸುಮ್ಮನೆ ನಾನು ಏನು ಇಷ್ಟು ಹಿಂಗೆ ನಡೀತೈತಲ್ಲ ಏನು ಅಂತ ಅಂದ್ಬಿಟ್ಟು ನೋಡಿದ್ವಿ. ಅಲ್ಲಿ ಒಟ್ಟಿನಲ್ಲಿ ಆಫರ್ ಇತ್ತು, ಬಟ್ ಅಷ್ಟೊಂದು ಏನು ಅಂತ ಅನಿಸ್ಲಿಲ್ಲ. ಶಶಿಕಲಾ ಚಿನ್ನು ಊಟ ಕೊಡೋಕಲ್ಲಮ್ಮ. ಪರೀಕ್ಷೆ ಇತ್ತು, ಇದ್ಯಾಕಮ್ಮ ಊಟ ಕೊಡಬೇಕು. ಮಟ್ಟಿ ವಾಷಿಂಗ್ ಮಿಷಿನ್ ತಿರ್ಗಾ ಮತ್ತೆ ಪ್ರಾಬ್ಲಮ್ ಆಗಿತ್ತು. ಇವತ್ತು ಪೈಪ್ ರೆಡಿ, ಯಾರೋ ವಾಷಿಂಗ್ ಮಿಷಿನ್ ರೆಡಿ ಮಾಡೋರು ಬಂದಿದಂತೆ. ಪೈಪ್ ಎಲ್ಲ ಹಾಕ್ಸಿ ತಿರ್ಗಾ 1,300 ರೂಪಾಯಿ ಐತಂತೆ. ಮುಂಚೆ ವಾಷಿಂಗ್ ಮಿಷಿನ್ ತಂದಾಗ 3,000 ನಲ್ಲಿಗೆ ಕೊಟ್ಟಿತ್ತು. ತಿರ್ಗಾ 4,000 ಏನೋ ಕೆಟ್ಟೋಗಿತ್ತು ಅಂದ್ಬಿಟ್ಟು ಅದಕ್ಕೆ ಕೊಟ್ಟಿತ್ತು. ಟೋಟಲಿ 40,000 ರೂಪಾಯಿ ವಾಷಿಂಗ್ ಮಿಷಿನ್. ಇಲ್ಲಾಂದ್ರೆ ಒಂದು 10-11,000 ಖರ್ಚು ಮಾಡೇವಿ. ಹಲೋ ಅಪ್ಪ ಅಪ್ಪ ಮಲಗಿದ್ಯಪ್ಪ? ನಾನು ಮಲ್ಲಿಕ ತಿಂಗಳಪ್ಪ. ಗುಡ್ ನೈಟ್ ಅಪ್ಪ. ಗೈಸ್ ಇವತ್ತು ಇಷ್ಟು ಶಾಪಿಂಗ್ ಮಾಡ್ಕೊಂಡ್ಬಂದವನಿ. ಶಶಿಕಲಾ ಇವತ್ತಿನ ಶಾಪಿಂಗ್ ಇಷ್ಟು ಗೈಸ್. ನೈಟ್ ಊಟ ಮುದ್ದೆ ಉಪ್ಸಾರು. ನನಗೆ ಸಾರುಗಳಲ್ಲಿ ಆಗದೆ ಇರೋ ಸಾರು ಅಂದರೆ ಉಪ್ಸಾರೆ. ಗುಡ್ ನೈಟ್ ಚಿನ್ನು. ಗೈಸ್ ಇದು ತಮ್ಮನೇ ಅಷ್ಟೇ, ಬೇರೆ ಏನಿಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.